ವೆಲ್ಕಮ್ ಟು ಕನ್ನಡ ಕಲೆಕ್ಷನ್ಸ್ ಯೂಟ್ಯೂಬ್ ಚಾನೆಲ್. ಒಂದು ಸುಂದರ ತೋಟದಲ್ಲಿ ಅನೇಕ ಬಣ್ಣದ ಹೂಗಳು ಅರಳಿದ್ದವು. ಆ ತೋಟದಲ್ಲಿ ಹಸಿರು ಎಲೆಗಳ ನಡುವೆ ಒಂದು ಚಿಟ್ಟೆಯ ಗೂಡು ಇತ್ತು. ಆ ಗೂಡಿನೊಳಗೆ ಚಿಟ್ಟೆಯ ರೂಪಾಂತರ ಪ್ರಕ್ರಿಯೆಯಲ್ಲಿತ್ತು. ಅಂದರೆ ಮೊದಲು ಹುಳು, ನಂತರ ಕೋಶ, ಕೊನೆಗೆ ಚಿಟ್ಟೆಯಾಗಿ ಹೊರಬರಬೇಕಾದ ಹಂತವಾಗಿತ್ತು. ದಿನಗಳು ಕಳೆಯುತ್ತಾ ಹೋದಂತೆ ಆ ಕೋಶದೊಳಗೆ ಚಿಟ್ಟೆಯ ಜೀವನ ಬದಲಾವಣೆಯಾದರೂ ಅದು ಹೊರಗೆ ಬರಲು ಹೋರಾಟ ಮಾಡಬೇಕಾಗಿತ್ತು. ಚಿಟ್ಟೆ ತನ್ನ ಸಣ್ಣ ರೆಕ್ಕೆಗಳನ್ನು ಚಾಚಿ ಕೋಶವನ್ನು ಒಡೆದು ಹೊರಬರಲು ಪ್ರಯತ್ನಿಸುತ್ತಿತ್ತು. ಆದರೆ ಆ ದಾರಿಯು ತುಂಬಾ ಕಠಿಣವಾಗಿತ್ತು. ಇದರಿಂದ ನಮಗೆ ಪ್ರತಿ ಚಲನೆಯೂ ನೋವು ಮತ್ತು ಪ್ರತಿ ಹೋರಾಟವೂ ತುಂಬಾ ಕಷ್ಟ ಎಂಬುದು ತಿಳಿಯುತ್ತದೆ. ತೋಟದಲ್ಲಿದ್ದ ಹೂವುಗಳು ಇದನ್ನು ಗಮನಿಸುತ್ತಿದ್ದವು. ಹಾಗೆ ಒಮ್ಮೆ ಒಂದು ಕೆಂಪು ಗುಲಾಬಿ ಹೂವು ಮನಸ್ಸಿನಲ್ಲಿ ಇದು ಎಷ್ಟು ಕಷ್ಟಪಡುತ್ತಿದೆ, ನಾನಾದರೂ ಸಹಾಯ ಮಾಡಬೇಕು ಎಂದು ಯೋಚಿಸಿತು. ನಂತರ ಹೂವು ತನ್ನ ಎಲೆಗಳಿಂದ ಆ ಕೋಶವನ್ನು ಸ್ವಲ್ಪ ಬಿಚ್ಚಿಕೊಟ್ಟಿತು. ಚಿಟ್ಟೆ ಸುಲಭವಾಗಿ ಹೊರಗೆ ಬಂತು. ಆದರೆ ಒಂದು ಸಮಸ್ಯೆ ಉಂಟಾಯಿತು. ಚಿಟ್ಟೆಯ ರೆಕ್ಕೆಗಳು ದುರ್ಬಲವಾಗಿದ್ದವು. ಅದು ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಹೂವು ಆಶ್ಚರ್ಯಪಟ್ಟಿತು ಮತ್ತು ಚಿಟ್ಟೆ ನಿಧಾನವಾಗಿ, ಹೂವೇ, ನಿನ್ನ ಸಹಾಯ ನನಗೆ ತುಂಬಾ ಇಷ್ಟವಾಯಿತು. ಆದರೆ ನೀನು ನನಗೆ ಕಷ್ಟವನ್ನು ಎದುರಿಸಲು ಅವಕಾಶ ಕೊಡಲಿಲ್ಲ. ಆ ಹೋರಾಟವೇ ನನ್ನ ರೆಕ್ಕೆಗಳಿಗೆ ಬಲ ನೀಡಬೇಕಾಗಿತ್ತು. ಕಷ್ಟವಿಲ್ಲದೆ ನಾನು ಹಾರಲು ಸಾಧ್ಯವಿಲ್ಲ ಎಂದು ಹೇಳಿತು. ಹೂವು ಮೌನವಾಗಿ ಚಿಂತಿಸಿತು. ನಂತರ ತೋಟದಲ್ಲಿದ್ದ ಒಂದು ಸೂರ್ಯಕಾಂತಿ ಹೂವು ಪ್ರಕೃತಿ ಕಷ್ಟವನ್ನು ವ್ಯರ್ಥವಾಗಿ ಕೊಡುವುದಿಲ್ಲ. ಪ್ರತಿಯೊಂದು ಹೋರಾಟವೂ ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆದು ನಮ್ಮನ್ನು ದೊಡ್ಡ ಸಾಧನೆಗೆ ಸಿದ್ಧಗೊಳಿಸುತ್ತದೆ ಎಂದು ಹೇಳುತ್ತದೆ. ಆಗ ಅಲ್ಲಿದ್ದ ಬೇರೆ ಹೂವುಗಳು ಇದನ್ನು ಅರಿತುಕೊಳ್ಳುತ್ತವೆ. ಹೀಗೆ ದಿನಗಳು ಕಳೆದವು. ಚಿಟ್ಟೆ ಸ್ವಲ್ಪ ಸಮಯದ ನಂತರ ತನ್ನ ಬಲವನ್ನು ಪುನಃ ಪಡೆಯಲು ಹೋರಾಟ ನಡೆಸಿತು. ಆದರೆ ಅದಕ್ಕೆ ಹೆಚ್ಚು ಸಮಯ ಬೇಕಾಯಿತು. ಕೊನೆಗೆ ಅದು ಬಲಿಷ್ಠ ಚಿಟ್ಟೆಯಾಗಿ ಆಕಾಶದಲ್ಲಿ ಹಾರಲು ಆರಂಭಿಸಿತು. ಹೂವು ಸಂತೋಷಗೊಂಡು, ಈಗ ಅದು ನಿಜವಾಗಿಯೂ ಬಲಿಷ್ಠವಾಗಿದೆ ಎಂದು ಹೇಳಿತು. ಈ ಕಥೆಯಿಂದ ನಮಗೆ ಕಷ್ಟವೇ ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯುತ್ತದೆ ಮತ್ತು ಸುಲಭ ಜೀವನದಲ್ಲಿ ಬಂದ ಅಡೆತಡೆಗಳನ್ನು ತಪ್ಪಿಸಲು ಪ್ರಯತ್ನಿಸದೆ ಅವುಗಳನ್ನು ಎದುರಿಸಬೇಕು. ಹೀಗೆ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಿದಾಗ ಮಾತ್ರ ನಮಗೆ ನಿಜವಾದ ಬಲ ಸಿಗುತ್ತದೆ ಎಂಬುದು ಅರ್ಥವಾಗುತ್ತದೆ. ಹೀಗೆ ಚಿಟ್ಟೆ ಮತ್ತು ಹೂವು ಕಥೆ ಹೇಳುವುದೇನು ಎಂದರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ ಎನ್ನುವುದೇ ಈ ಕಥೆಯ ಅರ್ಥ.